ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರಸ್ತೆ, ಶಿವಮೊಗ್ಗ. 2025-26ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ. ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ. ಸಂಪರ್ಕಿಸಿ 9742151421 9916514066. ಈಗ ಅದೊಂದು ಬ್ಯಾರಿಕೇಡ್ ಆಗಿಲ್ಲ ಅಂದ್ರೆ ಇಲ್ಲಿ ಒಂದು ಹಸುಗಳು ಅಂತೂ ಮಾರಣ ಅಂತ ನೀವು ನೋಡ್ಬಿಟ್ರೆ ಕಣ್ಣಲ್ಲಿ ನೀರು ಬಂದೋಗುತ್ತಿಲ್ಲ. ಎರಡನೇದೀಗ ಒಬ್ಬ ಮೊನ್ನೆ ವ್ಯಕ್ತಿನೂ ಕೂಡ ಸತ್ತೋಗಿದ್ದಾನೆ. ತೀರಾ ಇನ್ನೂ ಕೂಡ ನಾವು ಬಿಡ್ತಾ ಹೋಗ್ಬಿಟ್ರೆ ನಾವು ಇಲ್ಲಿ ಕುತ್ಕೊಂಡು ಧರಣಿ ಮಾಡ್ಬೇಕಾಗತ್ತೆ. ಇಲ್ಲಿ ಅದೇ ಸರ್, ಈಗ ಸ್ಥಳೀಯರೆಲ್ಲ ಬಂದ್ ಪಾಪ ಇಲ್ಲಿ ಕೂತ್ಕೊಂಡು ಎಲ್ಲ ಮಾಡಿದ್ರು ಕೂಡ ಈ ಪರಿಸ್ಥಿತಿ ಆಯ್ತು ಅಂದ್ರೆ ಇನ್ನು ಎಷ್ಟು ಸಾವಬೇಕು. ಗೋಮಾತೆ ಹೋಗಿ ಸತ್ತೋದ್ರು ನಮ್ಮ ತಾಯಿಗಳು ಸತ್ತೋಗಂಗ್ ಸರ್. ಈಗ ನಿಮಗೆ ಎಷ್ಟು ದಿವಸ ಬೇಕು ಹೇಳಿ ಬ್ಯಾರಿಕೇಡ್ ಮಾಡಕ್? ನಿಮಗೆ ಅವ್ರು ಯಾರಿದ್ದಾರೆ ನೋಡ್ಕೊಂಡು ಇಮಿಡಿಯೇಟ್ ಬ್ಯಾರಿಕೇಡ್ ಹಾಕ್ಬೇಕು. ಮತ್ತೆ ಇದಕ್ಕೆ ತೀರಾ ಹಿಂಗ್ ಆಯ್ತಾ ಕುತ್ಕೊಂಡ್ರು ಅಂದ್ರೆ ನಾವು ನಿಜವಾಗ್ಲೂ ಬರೋ ದಿನಗಳು ಇನ್ನೊಂದು 15 ದಿವಸ ನೋಡ್ತೀವಿ ಸರ್. ಇಲ್ಲಿ ಖಂಡಿತವಾಗಿ ನಾವು ಬಂದು ಇಲ್ಲಿ ಕುತ್ಕೊಂಡು ಧರಣಿ ಮಾಡೋದು ಏನ್ ಮಾಡ್ಬೇಕು. ಇವತ್ತು ಕಾರ್ಪೊರೇಷನ್ ಒಂದು ಅಚಾತುರ್ಯದಿಂದ ನಮ್ಮೆಲ್ಲರೂ ಕೂಡ ಮಾತೃ ಸ್ವರೂಪರಾದಂತ ಗೋಮಾತೆ ಸುಮಾರು 4 ಹಸುಗಳು ಇವತ್ತು PNT ಕಾಲೋನಿಯ ಅಂಡರ್ ಪಾಸಿನ ರೈಲ್ವೆ ಟ್ರ್ಯಾಕ್ ಹತ್ರ ಸತ್ತೋಗಿರೋದು ನಮ್ಮೆಲ್ಲರಿಗೂ ಕೂಡ ತುಂಬಾ ದುಃಖ ತಂದಿದೆ. ಆ ಹಸುವಿನ ಸಾವಿಗೆ ಯಾರು ಕಾರಣ? ನಾನು ಕಾರ್ಪೊರೇಷನ್ನ ಎಲ್ಲ ಅಧಿಕಾರಿಗಳಿಗೆ ಕೇಳಕ್ ಇಷ್ಟಪಡ್ತೀನಿ. ರೈಲ್ವೆ ಟ್ರ್ಯಾಕಿನ ಪಕ್ಕದಲ್ಲೇನೆ ಒಂದು ಗಾರ್ಬೇಜ್ ಇದೆ. ಆ ಗಾರ್ಬೇಜ್ ಅಲ್ಲಿ ಸಿಗಂತ ವಸ್ತುಗಳನ್ನ ತಿನ್ನಕ್ಕೋಸ್ಕರ ಹಸುಗಳು ಬಂದಿದೆ. ಹಸುಗಳು ಬಂದಂತ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಟ್ರೈನು ಕೂಡ ಬಂದು 4 ಹಸುವಿನ ಮಾರಣಾಂತಿಕ ಹೋಮ ಆಗಿರೋದಕ್ಕೆ ಯಾರು ಕಾರಣ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳಕ್ ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು ಮತ್ತೆಲ್ಲ ಅಧಿಕಾರಿಗಳು ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ಗೋಮಾತೆ ಅಂತಿದ್ದಂಗೆ ನಮ್ಮೆಲ್ಲರೂ ಕೂಡ ಪವಿತ್ರವಾದಂತ ತಾಯಿ ಸ್ವರೂಪದಲ್ಲಿ ನಾವೆಲ್ಲರೂ ಕೂಡ ಕಾಣಂತ ಈ ಸಂದರ್ಭದಲ್ಲಿ ಆ ತಾಯಿ ಹತ್ಯೆ ಕಾರಣ ಯಾರು? ನಾನು ತಕ್ಷಣ ಕಾರ್ಪೊರೇಷನ್ ಕಮಿಷನರಿಗೆ ನಾನು ಕೂಡ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಒಂದು ಗಾರ್ಬೇಜ್ ಈ ಸ್ಥಳೀಯರ ಎಲ್ಲರ ಒತ್ತಾಸೆನೂ ಕೂಡ ಇದೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದಿನ ದಿನಗಳಲ್ಲಿ ಗಾರ್ಬೇಜ್ ಇಲ್ಲಿ ಹಾಕೂಡ್ದು. ಎರಡನೇದು, ಶಿವಮೊಗ್ಗದಲ್ಲಿ ಈಗಾಗಲೇ ಗೋಶಾಲೆ ಆಗಬೇಕು ಅಂತ ಈಗಾಗಲೇ ನಿಶ್ಚಯ ಆಗಿದೆ. ಇನ್ನು ಯಾಕೆ ಅದನ್ನ ಗೋಶಾಲೆ ಪ್ರಾರಂಭ ಮಾಡಕ್ಕೆ ತಡ ಮಾಡ್ತಾ ಇದ್ದೀರಿ? ತಕ್ಷಣ ಗೋಶಾಲೆ ಮಾಡಬೇಕು. ಎರಡನೇದು, ಆ ಏನು ಹಸು ಸತ್ತೋಗಿದೆ ಆ ಮಾಲೀಕರಿಗೆ ಪರಿಹಾರ ಕೊಡಬೇಕು. ಮತ್ತೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ, ಒಂದು ಭಾಗದಲ್ಲಿ ಮಾತ್ರ ಬ್ಯಾರಿಕೇಡ್ ಇದೆ. ತಕ್ಷಣ ಇನ್ನು 10 ರಿಂದ 15 ದಿವಸದೊಳಗೆ ಇನ್ನೊಂದು ಮಾರ್ಗವಾಗಿ ಏನಿದೆ ಅದಕ್ಕೆ ಬ್ಯಾರಿಕೇಡಿನ ವ್ಯವಸ್ಥೆ ಮಾಡಿ. ಯಾವುದೇ ಕಾರಣಕ್ಕೂ ಕೂಡ ಗಾರ್ಬೇಜ್ ಹಾಕಬಾರದು, ಬ್ಯಾರಿಕೇಡಿನ ನಿರ್ಮಾಣ ಆಗಬೇಕು. ಆ ಒಂದು ಹಸುವಿನ ಮಾಲೀಕರಿಗೆ ಪರಿಹಾರ ಕೊಡೋ ರೀತಿಯಲ್ಲಿ ಆಗಬೇಕು. ಇವೆಲ್ಲದನ್ನು ಕೂಡ ಆದಷ್ಟು ಬೇಗ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳಕ್ ಇಷ್ಟಪಡ್ತೇನೆ.